ರಾಜ್ಯ ಸರ್ಕಾರದ ಪೌರಾಡಳಿತ ಮಾರ್ಗದರ್ಶನದಲ್ಲಿ ತಾಲೂಕು ಆಡಳಿತ, ತಾಲೂಕು ಕಾನೂನು ಸೇವಾ ಸಮಿತಿ, ತಾಲೂಕು ನ್ಯಾಯವಾದಿಗಳ ಸಂಘ ಹಾಗೂ ಪುರಸಭೆ ಕಾರ್ಯಾಲಯ ಲಿಂಗಸ್ಗೂರು ಇವರ ಸಂಯುಕ್ತಾಶ್ರಯದಲ್ಲಿ 7ನೇ ವಾರ್ಡ್ನಲ್ಲಿ ಘನತ್ಯಾಜ್ಯ ವಸ್ತು ನಿರ್ವಹಣೆ ನಿಯಮ 2026 ಕುರಿತು ಸಾರ್ವಜನಿಕ ಅರಿವು ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮನೆ ಮನೆಗಳಿಗೆ ಕಸದ ಬುಟ್ಟಿಗಳನ್ನು ವಿತರಿಸಿ ಒಣ ಮತ್ತು ತೆವ ತ್ಯಾಜ್ಯ ವಿಂಗಡಣೆ, ಪರಿಸರ ಸಂರಕ್ಷಣೆ ಹಾಗೂ ಸ್ವಚ್ಛತಾ ನಿಯಮಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡಲಾಯಿತು. ಪ್ರಕಟಣೆ ಹಸಿ ಕಸ ಒಣ ಕಸನ ವಿಂಗಡಿಸಿ ದಯವಿಟ್ಟು ಕೊಡ್ಲೇಬೇಕು. ಇದಲ್ದೇನೆ ಮತ್ತೆ ಇನ್ನು 2 ಕಸ ವಿಶೇಷ ಕಾಳಜಿ ತ್ಯಾಜ್ಯ ಅಂತಂದು ಗಾಡಿಗಳಲ್ಲಿ ಹಿಂದೆ ಡಬ್ಬಿಗಳಿವೆ, ಅವನು ಬೇರೆ ಸಪರೇಟ್ ಮಾಡಿ ಹಾಕ್ಬೇಕು ಮೇಡಮ್. 4 ತರದ ಕಸವನ್ನ ಕಂಪಲ್ಸರಿ ಬೇರ್ಪಡಿಸಿ ಪುರಸಭೆ ಗಾಡಿಲಿ ಹಾಕ್ಬೇಕು ಮೇಡಮ್. ಹಿರಿಯ ಶ್ರೇಣಿ ಸಿವಿಲ್ ಹಾಗೂ ಜೆಎಂಎಫ್ಸಿ ನ್ಯಾಯಾಧೀಶರು ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಶಿವಪ್ಪ ಉಂಡಿ ಇವರು ಕಾರ್ಯಕ್ರಮ ಉದ್ಘಾಟಿಸಿದರು. ಪುರಸಭೆ ಮುಖ್ಯಾಧಿಕಾರಿ ಶ್ರೀ ನಟರಾಜ್ ಅಧ್ಯಕ್ಷತೆ ವಹಿಸಿದ್ದು, ಪ್ರಧಾನ ಸಿವಿಲ್ ಹಾಗೂ ಜೆಎಂಎಫ್ಸಿ ನ್ಯಾಯಾಧೀಶರಾದ ಶ್ರೀ ಅಂಬಣ್ಣ ಕೆ ಮತ್ತು ತಾಲೂಕು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶ್ರೀ ಭೂಪನಗೌಡ ವಿ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಧನ್ಯವಾದಗಳು. ಸಾರ್ವಜನಿಕರು ಉಪಯೋಗಿಸುವ ಬಾರ್, ರೆಸ್ಟೋರೆಂಟ್, ಲಾಡ್ಜ್ ಹಾಗೂ ಹೋಟೆಲ್ ಈ ಸಂದರ್ಭದಲ್ಲಿ ವಕೀಲರಾದ ವಿಶ್ವನಾಥ್ ಖಡಕಲ್, ಸಂಜೀವ ಮೂರ್ತಿ ಕಂದಗಲ್, ವೆಂಕೋಬ, ಪುರಸಭೆಯ ಪೌರ ಕಾರ್ಮಿಕರು, ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು.